ಒಡೆಯನು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಇತ್ತೀಚೆಗೆ ಒಂದು ತಾಯಿ ಹುಲಿ ಮತ್ತು 4 ಮರಿಗಳು ಸಾವಾಗಿದಂಥದ್ದು ಅತ್ಯಂತ ದುರಂತದ ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿದೆ. ನನಗೆ ಸುದ್ದಿ ತಿಳಿದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಪರಿಸರವಾದಿಗಳಿಗೂ ಆ ಸಮಿತಿಯಲ್ಲಿ ಅವಕಾಶವನ್ನು ಕೊಟ್ಟು 3 ದಿವಸಗಳ ಒಳಗಾಗಿ ನನಗೆ ವರದಿ ಕೊಡಬೇಕು ಅಂತ ಹೇಳಿದ್ದೆ. ಖುದ್ದಾಗಿ ನಾನು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ. ಮತ್ತು ಮೊನ್ನೆ ಅಂದರೆ ನಿನ್ನೆ ಬೆಳಗ್ಗೆ ಒಂದು ಇಂಟರಿಮ್ ರಿಪೋರ್ಟ್ ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯಲ್ಲಿ ಏನು ಅಧಿಕಾರಿಗಳ ಕರ್ತವ್ಯ ಲೋಪ ಇದೆ, ಏನು ನಿರ್ಲಕ್ಷ್ಯತನ ಇದೆ, ಅದೆಲ್ಲವನ್ನು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಕರ್ತವ್ಯ ಲೋಪ ಮಾಡಿದಂಥ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳಿಗೆ 2 ಅಧಿಕಾರಿಗಳಿಗೆ ನನ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು ನಾನು ಅಮಾನತು ಮಾಡಿದ್ದೇನೆ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗೆ ಅಮಾನತು ಮಾಡಲಿಕ್ಕೆ DPRಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಶಿಫಾರಸು ಮಾಡಿದ್ದೇನೆ. ಇವತ್ತು ಯಾರೇ ತಪ್ಪು ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಮತ್ತು ಇಂಥ ಒಂದು ದುರ್ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ನಡೀಬಾರ್ದು ಅನ್ನುವಂಥದ್ದು. ಏಕೆಂದರೆ ಇದರಲ್ಲಿ ಇವತ್ತೇನು ಹುಲಿ ವಿಷಪ್ರಾಶನದಿಂದ ಸತ್ತೋಗಿದ್ದು ಸಾಬೀತಾಗಿದೆ. ಹಾಗೆ ಇವತ್ತು ಏನು ನಮ್ಮ ಫ್ರಂಟ್ಲೈನ್ ಸ್ಟಾಫ್ ಇದ್ದಾರೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಗಸ್ತು ಇವರೆಲ್ಲ ಹಾಕುವಂಥದ್ದು ಇವರ ಜವಾಬ್ದಾರಿ ಆಗಿರ್ತದೆ. ದಿನ ಒಂದು 8ರಿಂದ 10 ಕಿಲೋಮೀಟರ್ ಇವರು ಅರಣ್ಯದಲ್ಲಿ ನಡೆದು ಏನು ನಡೀತಾ ಇದೆ ಅಂತೇಳಿ ನೋಡಬೇಕಾಗ್ತದೆ. ಆ ಸಿಬ್ಬಂದಿಯವರಿಗೆ ಸರಿಯಾದ ಸಮಯಕ್ಕೆ 3 ತಿಂಗಳವರೆಗೆ ಸಂಬಳ ಕೊಡದೇ ಇರುವಂಥದ್ದು ಅಕ್ಷಮ್ಯ. ಯಾಕೆಂದರೆ ಅರಣ್ಯ ಮಂತ್ರಿ ಆದಮೇಲೆ ಪದೇ ಎಲ್ಲೆಲ್ಲಿ ವನ್ಯಜೀವಿ ಧಾಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ಪ್ರತಿ ಸಲ ನಾನು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಅವರಿಗೆ ನಾನು ಟಿಪ್ಪಣಿ ಕೊಟ್ಟಿದ್ದೇನೆ. ಇವತ್ತು ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಾಗಿ ಅವರಿಗೆ ಸಂಬಳ ಆಗಬೇಕು ಅಂತ ಹೇಳಿ ನನ್ನ ಆದೇಶ ಕೊಟ್ಟಿದ ನಂತರವೂ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಮತ್ತು ಈ ಒಂದು ಘಟನೆ ಏನಿದೆ ಇದು ಎಲ್ಲರಿಗೂ ಕಣ್ತೆರೆಸುವಂಥ ಒಂದು ಘಟನೆ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಶಿಸ್ತು ಕ್ರಮ ಜರುಗಿಸಿದ್ದೇವೆ. ಇಲಾಖಾ ವಿಚಾರಣೆ ನಡೀತದೆ. ಮತ್ತು ಮುಂದೆ ಈ ರೀತಿಯಲ್ಲಿ ಯಾವುದೇ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ಧಾಮಗಳಲ್ಲಿ ನ್ಯಾಷನಲ್ ಪಾರ್ಕ್ಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ನಾವು ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೆ. ವನ್ಯಜೀವಿ ಮತ್ತು ವನ್ಯ ಸಂಪತ್ತು ಎಲ್ಲ ಹಾಳಾಗಲಿಕ್ಕೆ ಸಿಬ್ಬಂದಿ ಕೊರತೆ ಭಾಳ ದೊಡ್ಡ ಸಮಸ್ಯೆ. ನೋಡಿ, ಹೊರಗುತ್ತಿಗೆ ಆಧಾರದ ಮೇಲೆ ನಾವು ನೇಮಕಾತಿ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸಿಬ್ಬಂದಿ ನೇಮಕಾತಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಡೆತಡೆಗಳೇನಿದ್ದಾವೆ ಇವತ್ತು ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತೇವೆ. ಸುಮಾರು 6,000 ಹುದ್ದೆಗಳು ಖಾಲಿ ಇದೆ. ಎಲ್ಲೆಲ್ಲಿ ಕ್ರಿಟಿಕಲ್ ಪೋಸ್ಟ್ ಇದೆ ವನ್ಯಜೀವಿ ಧಾಮಗಳಲ್ಲಿ ಮತ್ತು ಈಗ ನಮ್ಮಲ್ಲಿ ವಿಶೇಷವಾಗಿ ವಾಚರ್ಸ್ ಇದ್ದಾರೆ, ಗಾರ್ಡ್ಸ್ ಇದ್ದಾರೆ. ನಾನು ಬಂದ ಮೇಲೆ 340 ಜನರಿಗೆ ನಾವು ನೇಮಕ ಮಾಡಿದ್ದೇವೆ. ಇನ್ನೂ 540 ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿದೆ. ಮತ್ತು ಬಾಕಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಬಂದ ಮೇಲೆ ಬೀದರ್ ಜಿಲ್ಲೆಯಲ್ಲಿ 1,700 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ನಾವು ಬ್ಯಾಂಗ್ಳೂರಿನಲ್ಲಿ ಸುಮಾರು 248 ಎಕರೆ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಜಮೀನು ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 6,231 ಎಕರೆ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಮತ್ತು ಇತ್ತೀಚೆಗೆ ತೆರವು ಮಾಡಿದ್ದು ಸೇರಿಸಿದರೆ 6,600 ಎಕರೆ ಆಗುತ್ತೆ. ನೋಡಿ, ಇಡೀ ರಾಜ್ಯದಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅನಾದಿ ಕಾಲದಿಂದಲೂ, ಸುಮಾರು ವರ್ಷದಿಂದಲೂ. ಯಾಕೆಂದರೆ ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದ್ದು ಹಿಂದಿನ ಸ್ವಾತಂತ್ರ್ಯ ಪೂರ್ವದಿಂದಲೂ ಅಧಿಸೂಚನೆ ಆಗಿದ್ದಿದೆ. ಹಿಂದೆ ಅರಣ್ಯ ಬಗ್ಗೆ ಯಾರು ಹೆಚ್ಚಿನ ಒಂದು ಮಹತ್ವವನ್ನು ಇವತ್ತು ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ತಿಳಿಯದೋ ಭಾಳಷ್ಟು ಜನ ಇವತ್ತು ಒತ್ತುವರಿ ಮಾಡಿದ್ದಾರೆ. ಕೆಲವರು ಬಡವರು ಮನೆ ಕಟ್ಕೊಂಡಿದ್ದಾರೆ. ಅಂಥವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೇವೆ.
ಮತ್ತು ಅರಣ್ಯ ಹಕ್ಕು ಕಾಯ್ದೆ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕೆಲವರು ಅರ್ಜಿ ಹಾಕಿದ್ದಾರೆ. ಕೆಲವರು ಬಡವರು, ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದವರು, ಇವತ್ತು ಇತರ ಬಡ ಕುಟುಂಬದವರು 3 ಎಕರೆಗಿಂತ ಕೆಳಗಡೆ ಸುಮಾರು ವರ್ಷದಿಂದ ಅರಣ್ಯದಲ್ಲೇ ಉಳುಮೆ ಮಾಡಿದಂಥದ್ದು ಪ್ರಕರಣಗಳಿದ್ದಾವೆ. ಯಾರು ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡಿದ್ದಾರೆ, ಅರಣ್ಯ ನಗರ ಪ್ರದೇಶದಲ್ಲಿ ಒತ್ತುವರಿ ಮಾಡಿದ್ದಾರೆ, ಅವರಿಗೆ ನಾವು ಹೆಚ್ಚಿನ ಒಂದು ಅವರಿಗೆ ಒತ್ತುವರಿ ತೆರವು ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದೇವೆ. ಹೌದು, ನೋಡಿ, ಈಗಾಗಲೇ ನಾವು ಭಾಳಷ್ಟು ಕ್ರಮ ತೆಗೆದುಕೊಂಡಿದ್ದೇವೆ. ನಾನು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂಥ ಮಾನ್ಯ ಪ್ರಿಯಾಂಕ ಖರ್ಗೆರವರು ಈಗ ಅರಣ್ಯ ಜಮೀನೇನಿದೆ, ಅರಣ್ಯ ಭೂಮಿ ಏನಿದೆ, ಅದಂತೂ ನಾವು ಜಾಸ್ತಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದರೆ ನಾವು ಬೇರೆ ಕಡೆ ಅಂದರೆ ಸಾಮಾಜಿಕ ಅರಣ್ಯ ಕ್ಷೇತ್ರದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಎತ್ತರದ ಸಸಿಗಳು ನೆಡಬೇಕು ಅಂತೇಳಿ, ಯಾಕೆಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಾನು ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ನಮ್ಮ ಭಾಗದಲ್ಲಿ ಭಾಳ ಕಡಿಮೆ ಅರಣ್ಯ ಇದೆ, ಎಲ್ಲ ಕಡೆ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು, ಕನಿಷ್ಠ ಅದಾದರೂ ಮಾಡು ಅಂತ ಹೇಳಿದರು. ಹೀಗಾಗಿ ನಾನು ಇವತ್ತು ನಮ್ಮ ಕಲಬುರಗಿಯಲ್ಲಿ ವನಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಇವತ್ತು ಹಸಿರು ಕಲಬುರಗಿ, ಹಸಿರು ಹೆಜ್ಜೆಗೆ ಒಂದು ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ರಿಗೂ ಗೋಚರಿಸಬೇಕು ಅರಣ್ಯ, ಮತ್ತು ಅದು ವಿಸಿಬಿಲಿಟಿ ಇರಬೇಕು. ಎತ್ತರದ ಸಸಿ ನೆಟ್ಟರೆ ಅದು ಬದುಕುಳಿಯುವಂಥದ್ದು ಭಾಳ ಜಾಸ್ತಿ ಉಳಿತವೆ. 90%, 95%ವರೆಗೆ ಸರ್ವೈವಲ್ ರೇಟ್ ಇರುತ್ತೆ. ಹೀಗಾಗಿ ನಾವು ರಾಜಮಂಡ್ರಿಯಿಂದ ಎತ್ತರದ ಸಸ್ಯಗಳನ್ನು ತಂದು ಈಗ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸುಮಾರು 5 ಲಕ್ಷ ಎತ್ತರದ ಸಸಿ ನೆಡ್ತಾ ಇದ್ದಾವೆ. ಈಗ ಈ ಒಂದು 5 ಜಿಲ್ಲೆಗಳಲ್ಲಿ 25 ಲಕ್ಷ ಸಸಿ ಈ ಸಲ ನೆಡ್ತಾ ಇದ್ದಾವೆ. ಇದ್ರ ಜೊತೆಯಲ್ಲಿ ನಿನ್ನೆ ಪ್ರಿಯಾಂಕ್ ಖರ್ಗೆರವರು ಮಾತನಾಡಿ ಹೇಳಿದ್ದಾರೆ, ಪಂಚಾಯತ್ ರಾಜ್ ಇಲಾಖೆ ವತಿಯಿಂದಲೂ ಸಹಿತ ಸುಮಾರು 5,000 ಕಿಲೋಮೀಟರ್ ರಸ್ತೆ ಅಕ್ಕಪಕ್ಕದಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಈ 3 ವರ್ಷದಲ್ಲಿ ಇವತ್ತು ನಾನೀಗ ಸಭೆ ಇದೆ, ಸಭೆಯಲ್ಲಿ ಮಾತನಾಡ್ತೇನೆ. ಈಗೆಲ್ಲ ಇಲ್ಲೇ ಹೇಳಿದ್ರೆ ಈಗ ನೀವು ಅಲ್ಲೇನು ಹೇಳ್ತೀರಿ, ಅಲ್ಲೇನು ಕೇಳ್ತೀರಿ? ವನ್ಯಜೀವಿಗಳಿಂದ ಮಾನವನಿಗೆ ಹಾನಿಯಾಗಿರುವಂತ ಎಕ್ಸಾಂಪಲ್ಸ್ಗಳು ಇದಾವೆ. ವನ್ಯಜೀವಿಗಳು ಮತ್ತು ಮಾನವ ನಡುವಿನ ಸಂಘರ್ಷ ತಪ್ಪಿಸಬೇಕಾದ್ರೆ ಒಂದು ವೈಜ್ಞಾನಿಕ ಯೋಜನೆ ಏನು ಮಾಡಲಿಕ್ಕೆ ಸಾಧ್ಯ? ನೋಡಿ, ವನ್ಯಜೀವಿಗಳು ವನ್ಯಜೀವಿ ಸಂಘರ್ಷ ಅನಾದಿ ಕಾಲದಲ್ಲೂ ನಡೀತಾ ಇದೆ, ಇವತ್ತಿನಿಂದ ಅಲ್ಲ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲೂ. ಈಗ ಯಾಕೆ ಹೆಚ್ಚಿಗಾಗಿದೆ? ನಗರೀಕರಣ ಜಾಸ್ತಿ ಆಗಿದೆ, ಕಾಡು ಕ್ಷೀಣಿಸ್ತಾ ಇದೆ, ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ. ಈಗೇನು ವನ್ಯಜೀವಿಗಳಿದ್ದು ವನ್ಯಜೀವಿಗಳ ಆವಾಸ ಸ್ಥಾನಕ್ಕೆ ಧಕ್ಕೆ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ತಗೋತೀವಿ, ಎಕ್ಸ್ಪ್ರೆಸ್ ವೇ ಮಾಡ್ತೀವಿ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಮಾಡ್ತೀವಿ, ಅಲ್ಲಿ ಅವರ ಹ್ಯಾಬಿಟ್ಯಾಟ್ಗೆ ಎಫೆಕ್ಟ್ ಆಗುತ್ತೆ, ಇವತ್ತು ಕಾರಿಡಾರ್ಗೆ ಎಫೆಕ್ಟ್ ಆಗುತ್ತೆ. ಇವತ್ತು ಅದರ ಜೊತೆಯಲ್ಲಿ ನಾವೇನು ಇವತ್ತು ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ನೆಚ್ಚಿನ ನಾಯಕಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಇವತ್ತು ಅರಣ್ಯ ಉಳಿದಿದೆ, ವನ್ಯಜೀವಿ ಸಂರಕ್ಷಣೆ ಆಗಿದೆ ಅಂತ ಹೇಳಿದರೆ ನಾವು ಅವರಿಗೆ ಸ್ಮರಿಸಿಕೊಳ್ಳಬೇಕು. 80ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ತರ್ತಾರೆ, 72ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತರ್ತಾರೆ. ಇವತ್ತು ಅದನ್ನು ನಾವೆಲ್ಲ ಇರಬೇಕು ಅಂತ ಹೇಳಿದರೆ ಈಗ ನಾವು ಭಾಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಏನು ಡೆತ್ಸ್ ಆಗ್ತಾ ಇದೆ, ಸರಾಸರಿ ರಾಜ್ಯದಲ್ಲಿ 50ರಿಂದ 60 ಸಾವುಗಳಾಗ್ತವೆ ಮಾನವ ವನ್ಯಜೀವಿ ಒಂದು ಸಂಘರ್ಷದಲ್ಲಿ. ಈ ಸಾವುಗಳು ಕಡಿಮೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಸಾವುಗಳು ಆನೆಯಿಂದ ಆಗ್ತವೆ. ಇವೆಲ್ಲ ಸಂರಕ್ಷಣೆ ನಾವು ಮಾಡ್ತಾ ಇರ್ತಕ್ಕ ಕಾರಣ ವನ್ಯಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನಾವು 6,395 ಆನೆಗಳಿದ್ದಾವೆ. ನಂಬರ್ 1 ಆನೆ ನಮ್ಮ ರಾಜ್ಯ. ಇವತ್ತು ಹುಲಿಯಲ್ಲಿ ನಂಬರ್ 2 ಇದೆ, 563 ಹುಲಿಗಳಿದ್ದಾವೆ. ಹೀಗಾಗಿ ಏನಾಗಿದೆ ಅಂದರೆ ಈಗ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು, ಟೆಂಟಿಕಲ್ ಫೆನ್ಸಿಂಗ್ ಮಾಡುವಂಥದ್ದು, ಅರಣ್ಯದಲ್ಲಿ ಅವಕ್ಕೆ ಆಹಾರ ಏನು ಬೇಕಾಗಿದೆ, ಬಿದಿರು ಅಲ್ಲಿ ಬೆಳೆಸುವಂಥದ್ದು, ಹುಲ್ಲುಗಳು ಜಾಸ್ತಿ ಬೆಳೆಸುವಂಥದ್ದು, ಅಲ್ಲಿ ವಾಟರ್ ಹೋಲ್ಸ್ ಏನಿದೆ ಅಲ್ಲಿ ಸೋಲಾರ್ ಪಂಪಿಂಗ್ ಮಷಿನರಿ ಕೂಡಿಸಿ ನೀರು ಅಲ್ಲಿ ಕೊಡುವಂಥ ರೀತಿಯಲ್ಲಿ ಭಾಳಷ್ಟು ಕ್ರಮಗಳು ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಅಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಲಿಯೋಪಾರ್ಡ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಇವೆಲ್ಲ ಉತ್ತಮ ಆಧುನಿಕ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೇವೆ, ರೇಡಿಯೋ ಕಾಲರ್ಗಳು ಹಾಕ್ತಾ ಇದ್ದೇವೆ. ಇವತ್ತು ಇವೆಲ್ಲ ಅನೇಕ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಅರಣ್ಯ ಸಂಪತ್ತಿನಲ್ಲಿ ಮುಂಚೂಣಿಯಲ್ಲಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಬೋದು. ಬೇರೆ ರಾಜ್ಯಕ್ಕೆ ನಾವು ಮಾದರಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ.
ಇನ್ನು ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾದಂಥ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು. ಟೈಮ್ ಆಗಿದೆ. ಜಿಲ್ಲೆ ರಾಜಕೀಯ ಇತಿಹಾಸ ನಿಮ್ದು ಶೀತಲ್ ಸಮರ ಅನ್ನೋದಲ್ಲ ಸರ್? ಇನ್ನೂ ಇಲ್ಲ, ನಾವೆಲ್ಲ ಸ್ನೇಹಿತರಿದ್ದೀವಿ. ಸ್ನೇಹಿತರಿದ್ದೀರಿ? ಹೌದು. ಶೀತಲ್ ಸಮರ ಏನ್ ಸಮರ ಇದೆ? ಅಲ್ಲಲ್ಲ, ಶಾಸಕರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಯಾವ ಡಿಸ್ಟೆನ್ಸ್ಗಳಿಲ್ಲ. ಹಾ ಹೇಳಿ. ನೋಡಿ, ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯರ ಒಂದು ಅಭಿಪ್ರಾಯ ಪಡಿಬೇಕಾಗ್ತದೆ, ಜನಪ್ರತಿನಿಧಿಗಳ ಅಭಿಪ್ರಾಯ ಪಡಿಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ರಕ್ಷಣೆಗಳಿರ್ತವೆ. ಸುತ್ತಮುತ್ತ ಇದ್ದಂಥ ಜನ ಇವತ್ತು ESZ ಇರ್ಬೋದು, ಝೋನ್ಗಳಿರ್ಬೋದು, ಇವೆಲ್ಲವೂ ಇವತ್ತು ಭಾಳಷ್ಟು ಅದ್ರ ಬಗ್ಗೆನೂ ನಾವು ಭಾಳಷ್ಟು ಮಾಡ್ತಾ ಇದ್ದೇವೆ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.